ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆ ಚೆಲ್ಲಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿದೆ ಪ್ರಿಯರೇ. ಎಷ್ಟು ಜನರು ಈ ಸಮಯದಲ್ಲಿ ಯಾವ ವಿಷಯದಲ್ಲಿ ನೀವು ಚಿಂತನೆಯಲ್ಲಿದ್ದೀರಾ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ, ಅದು ಕಷ್ಟನೇ ಆಗಿರ್ಬೋದು, ಸಮಸ್ಯೆಗಳೇ ಆಗಿರ್ಬೋದು, ಯಾವ ವಿಷಯದಲ್ಲಿ ಬಲಹೀನತೆ ವಿಷಯನೇ ಆಗಿರ್ಬೋದು, ಎಷ್ಟು ದಿವಸದಿಂದ ನೀವು ಚಿಂತನೆಯಲ್ಲಿದ್ದೀರಾ. ಆದರೆ ಮುಂಜಾನೆ ಸಮಯ ದೇವರು ನಿಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಆದರೆ ನಿಮಗೆ ಶುಭವಾರ್ತೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಕೊಟ್ಟಿದ್ದಾರೆ ಪ್ರಿಯರೇ. ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಫಿಲಿಪ್ಪಿದವರಿಗೆ 4ನೇ ಅಧ್ಯಾಯ 6ನೇ ವಚನ. ಯಾವುದರ ಬಗ್ಗೆಯೂ ಚಿಂತಿಸಬೇಡಿ, ಆದರೆ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಅಗತ್ಯಗಳೆಲ್ಲ ದೇವರಲ್ಲಿ ವಿಜ್ಞಾಪಿಸಿರಿ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಜೊತೆಯಾಗಿ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡುವಂಥ ದೇವರಾಗಿದೆ ಪ್ರಿಯೆ. ಯಾವುದರ ಬಗ್ಗೆಯೂ ಚಿಂತಿಸಬೇಡಿ, ನಿಮ್ಮ ಅಗತ್ಯಗಳೆಲ್ಲ ದೇವರಿಗೆ ವಿಜ್ಞಾಪನೆಗಳನ್ನು ತಿಳಿಸುವಂತರಾಗಿರಿ ಎಂಬುದಾಗಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನಾವು ಚಿಂತೆ ಮಾಡ್ತಾ ಇರ್ತೀವಿ ಪ್ರಿಯರೇ, ಅದು ಯಾವುದಂದ್ರೆ ಪ್ರಿಯರೇ, ನಮ್ಮ ಕಷ್ಟಗಳು ಬಂದಾಗ ನಾವು ಚಿಂತಿಸ್ತಾ ಇರ್ತೀವಿ. ನಮಗೆ ಕೆಲಸ ಕಾರ್ಯಗಳಿಲ್ಲ ಅಂತ ವಿಷಯದಲ್ಲಿ ನಾವು ಚಿಂತಿಸ್ತಾ ಇರ್ತೀವಿ. ನಮಗೆ ವಿಶೇಷವಾಗಿ ಅಂದರೆ ನಮಗೆ ಗರ್ಭಫಲ ಇಲ್ಲ ಅಂತ ನಾವು ಬಹಳವಾಗಿ ಅನೇಕ ದಿವಸದಿಂದ ನಾವು ಚಿಂತನೆಯಲ್ಲಿರ್ತೀವಿ ಪ್ರಿಯರೇ. ಆದರೆ ನಮಗೆ ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ಕುಟುಂಬ ವಿಷಯದಲ್ಲಿ, ನಮಗೆ ಎಜುಕೇಷನ್ ವಿಷಯದಲ್ಲಿ, ನಮ್ಮ ಬಿಸ್ನೆಸ್ ವಿಷಯದಲ್ಲಿ, ನಮ್ಮ ವ್ಯಾಪಾರ ವಿಷಯದಲ್ಲಿ, ಯಾವುದಾದ್ರೂ ವಿಷಯದಲ್ಲಿ ನಾವು ಚಿಂತನೆಗೆ ಒಳಗಾಗಿ ಹೋಗಿರ್ತೀವಿ ಪ್ರಿಯರೇ. ಆದರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ, ಯಾವುದರ ಬಗ್ಗೆಯೂ ಚಿಂತಿಸಬೇಡಿ. ನಾವು ಯಾವುದಾದ್ರ ಬಗ್ಗೆ ಚಿಂತಿಸ್ತಾ ಇರ್ತೇವೆ ಪ್ರಿಯರೇ, ಅವೆಲ್ಲವನ್ನು ನಾವು ಚಿಂತೆ ಮಾಡ್ತಾ ಇರಬಾರ್ದು ಪ್ರಿಯರೇ. ಯಾಕಂದರೆ ನಮಗೆ ದೇವರು ವಾಗ್ದಾನ ಮಾಡ್ತಿದ್ದಾರೆ, ಆದರೆ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಅಗತ್ಯಗಳೆಲ್ಲ ದೇವರಿಗೆ ತಿಳಿಸುವಂತರಾಗಿರಿ. ಹಲ್ಲೆಲೂಯ. ನಾವು ಯಾವ್ಯಾವ ವಿಷಯದಲ್ಲಿ ಅಗತ್ಯಗಳ ವಿಷಯದಲ್ಲಿ ನಾವು ಚಿಂತಿಸ್ತಾ ಇರ್ತೀವೋ ನಮ್ಮ ಅಗತ್ಯಗಳೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ದೇವರಲ್ಲಿ ನಾವು ವಿಜ್ಞಾಪಿಸುವಂತರಾಗಿರ್ಬೇಕು. ಹಲ್ಲೆಲೂಯ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಾವು ಯಾವುದಾದ್ರ ಬಗ್ಗೆ ನಾವು ಚಿಂತೆ ಮಾಡದೆ ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ಆ ವಿಷಯವನ್ನು ಚಿಂತನೆ ಒಂದು ಸಮಯನ ತೆಗೆಯಲ್ದಂಗೆ ಅದೇ ಸಮಯವನ್ನು ನಾವು ದೇವರಿಗೆ ಮುಂದೆ ನಾವು ತಿಳಿಸುವಂತರಾಗಿರ್ಬೇಕು. ಅದು ಎಲ್ಲ ವಿಷಯದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು. ನಮ್ಮ ವಿಜ್ಞಾಪನೆಗಳೆಲ್ಲ ದೇವರಿಗೆ ತಿಳಿಸುವಂತರಾಗಿರ್ಬೇಕು. ಅವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಆತ ನಮ್ಮ ಚಿಂತೆಗಳಿಂದ ಎಲ್ಲ ಬಿಡುಗಡೆ ಕೊಟ್ಟು ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡುವಂಥ ದೇವರು ಪ್ರಿಯರೇ. ನೀವು ಪ್ರಾರ್ಥನೆ ಮಾಡುವಾಗ ಅಲ್ಲೆಲ್ಲ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ. ನಾವು ಯಾವುದಾದ್ರೂ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಪ್ರಿಯರೇ, ನಮ್ಮ ಎಲ್ಲ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡುವಂತರಾಗಿರ್ಬೇಕು. ಆತನಿಗೆ ನಾವು ಸ್ತುತಿ ಮಾಡುವಂತರಾಗಿರ್ಬೇಕು. ಆತನಿಗೆ ನಾವು ಆರಾಧನೆ ಮಾಡುವಂತರಾಗಿರ್ಬೇಕು. ಆತನಿಗೆ ನಾವು ಸಮಯ ತೆಗೆದು ನಾವು ಚಿಂತೆ ಮಾಡದೆ ಆತನಿಗೆ ನಾವು ಕೊಂಡಾಡುವಂಥ ಮಕ್ಕಳಾಗಿರ್ಬೇಕು. ಎಲ್ಲ ವಿಷಯದಲ್ಲಿ ನಾವು ನಾವು ಸಂಪೂರ್ಣವಾಗಿ ನಮ್ಮ ಜೀವನ ಆತನಿಗೆ ನಾವು ಸಮರ್ಪಣೆ ಮಾಡಿರುವಂತರಾಗಿರ್ಬೇಕು ಪ್ರಿಯರೇ. ಈ ಲೋಕದಲ್ಲಿ ಅನೇಕ ವಿಷಯದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗಿರ್ತವೆ ಪ್ರಿಯರೇ, ಅನೇಕ ಚಿಂತೆಗಳು ನಮಗೆ ಎದುರಾಗ್ತಾ ಇರ್ತವೆ ಪ್ರಿಯರೇ. ಆದರೆ ನಮ್ಮ ಜೀವಮಾನದಲ್ಲೆಲ್ಲ ಎಲ್ಲದ್ರ ಬಗ್ಗೆ ನಾವು ಚಿಂತೆ ಮಾಡದೆ ದೇವರಿಗೆ ನಾವು ಆತನಿಗೆ ನಾವು ಅಗತ್ಯಗಳೆಲ್ಲ ನಾವು ವಿಜ್ಞಾಪನೆಗಳೆಲ್ಲ ತಿಳಿಸುವುದಾದರೆ, ನಾವು ಪ್ರಾರ್ಥನೆ ಮಾಡುವುದರೆಲ್ಲ ದೇವರು ನಮಗೆ ಸಮೃದ್ಧಿ ಜೀವನ ಕೊಟ್ಟು ನಮ್ಮ ಪ್ರಾರ್ಥನೆಗೆ ಆತನ ಸದ್ದುತ್ತರನ್ನು ಕೊಟ್ಟು ನಮಗೆ ದಯ ಪಾಲಿಸುವಂಥ ದೇವರು ಪ್ರಿಯರೇ. ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ನೀವು ಭಯ ಪಡ್ತಾ ಇದ್ದೀರಾ, ನಿಮ್ಮ ಕುಟುಂಬದಲ್ಲಿ ಅನೇಕ ದಿವಸದಿಂದ ನೀವು ಚಿಂತನೆಯಲ್ಲಿದೆ, ಅನೇಕ ದಿವಸದಿಂದ ನಿಮ್ಮ ಕೆಲಸ ಕಾರ್ಯಗಳಿಲ್ಲ, ಅನೇಕ ದಿವಸ ನಮ್ಮ ಕೋರ್ಟ್ ಕೇಸ್ ವಿಷಯದಂತ ಯಾವ ವಿಷಯದಲ್ಲಿ ನೀವು ಬಹಳವಾಗಿ ಚಿಂತನೆಯಲ್ಲಿ ಒಳಗೆ ಹೋಗಿದ್ದೀರಾ. ಆದರೆ ಮುಂಜಾನೆ ಸಮಯ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡುವಾಗ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡುವಾಗ ನಮ್ಮ ಚಿಂತೆಗಳೆಲ್ಲ ಬಿಟ್ಟು ನಾವು ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳು ತಿಳಿಸುವಂತರಾಗಿರಬೇಕು. ಆತನಿಗೆ ನೀವು ಯಾವಾಗಲೂ ಕೊಂಡಾಡುವಂಥ ಮಕ್ಕಳಾಗಿದ್ದರೆ ಈ ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ದೇವರು ನಿಮ್ಮ ಕುಟುಂಬದಲ್ಲಿ ಈ ವಾಗ್ದಾನ ನೆರವೇರಿಸಿ ಆಶೀಸ್ ಬಲಪಡಿಸಲಿ ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ನಿಮ್ಮ ಕುಟುಂಬದಲ್ಲಿ ಆತನ ಆಶೀಸ್ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಎಸ್ಸೆಯ ಮುಂಜಾನೆ ಸಮಯಲ್ಲಿ ಎಷ್ಟು ಜನರು ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸ್ರಿ ಪ್ರಭಾ. ಮತ್ತು ವಿಶೇಷವಾಗಿ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಅವ್ರು ಯಾವುದಾದ್ರ ಬಗ್ಗೆ ಚಿಂತೆ ಮಾಡದೆ ತಂದೆ ಅವರಿಗೆ ನಿನಗೆ ಪ್ರಾರ್ಥನೆ ಮಾಡುವಂಥ ಮಕ್ಕಳಾಗಿದ್ದು ಅವ್ರಿಗೆ ನೀಡುವಂತೆ ಸಹಾಯ ಮಾಡ್ರಿ ತಂದೆ. ಅವ್ರು ನಿನ್ನಲ್ಲಿ ಸಮಯ ಕಳೆಯುವಂತೆ ಸಹಾಯ ಮಾಡ್ರಿ ತಂದೆ. ಅವರಿಗೆ ಅಗತ್ಯ ಇರುವಂಥ ಎಲ್ಲ ವಿಷಯದಲ್ಲಿ ತಂದೆ ನಿಮ್ಮ ಮುಂದೆ ತಿಳಿಸುವಂತೆ ಅವರು ಯಾವಾಗಲೂ ನಿನ್ನನ್ನು ಕೊಂಡಾಡುವಂತೆ ಅವ್ರಿಗೆ ಸಹಾಯ ಮಾಡ್ರಿ ತಂದೆ. ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಎಲ್ಲ ರೀತಿಯಾಗಿ ಆಶ್ವಾಸ ಬಲಪಡಿಸ್ರಿ ಪ್ರಭಾ. ಅವ್ರ ಕುಟುಂಬದಲ್ಲಿರುವಂಥ ಎಲ್ಲ ಚಿಂತನೆಗಳು, ಎಲ್ಲ ದುಃಖದ ದಿನಗಳು, ಎಲ್ಲ ವಿಷಯದಲ್ಲಿಂದ ಬಿಡುಗಡೆ ಕೊಟ್ಟು ತಂದೆ ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ಎಲ್ಲ ರೀತಿಯಾಗಿ ಆಶ್ವಾಸ ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ